ನಮಸ್ಕಾರ, ಸ್ಪೇಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಯಾವಾಗ OTTಗೆ ಬರುತ್ತೆ ರಜನಿಯ ಕೂಲಿ? ರಿಲೀಸ್ಗೆ ಮೊದಲೇ OTT ರಿಲೀಸ್ ಡೇಟ್ ಅಪ್ಡೇಟ್. ಚಿತ್ರದ ಥಿಯೇಟ್ರಿಕಲ್ ಬಿಡುಗಡೆ ಮತ್ತು ಅದರ OTT ಡೀಲ್ ಎರಡರ ಸುತ್ತಲೂ ಉತ್ಸಾಹ ಹೆಚ್ಚಾಗ್ತಾ ಇರುವ ಕೂಲಿ ಮತ್ತೊಂದು ಬ್ಲಾಕ್ ಬಾಸ್ಟರ್ ಅಂತಿದ್ದಾರೆ ನಟನ ಅಭಿಮಾನಿಗಳು. ಲೋಕೇಶ್ ಕನಕರಾಜ್ ನಿರ್ದೇಶಿತ ಕೂಲಿ ಚಿತ್ರ. ಲೋಕೇಶ್ ಕನಕರಾಜ್ ಅವರ ಮುಂಬರುವ ಆಕ್ಷನ್ ಥ್ರಿಲ್ಲರ್ ಚಿತ್ರ ಕೂಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನೇತೃತ್ವದಲ್ಲಿ ತಮಿಳು ಚಿತ್ರರಂಗದ ಅತ್ಯಂತ ಮಹತ್ವಾಕಾಂಕ್ಷೆಯ ಚಿತ್ರಗಳಲ್ಲಿ ಒಂದಾಗಿ ಈಗಾಗಲೇ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುವ ಮೊದಲೇ ಈ ಯೋಜನೆಯ ಸುತ್ತಮುತ್ತಲಿನ ಸುದ್ದಿ ಹೆಚ್ಚಾಗ್ತಾನೆ ಇದೆ. ವಿಶೇಷವಾಗಿ ಈಗ ಸಿನಿಮಾದ OTT ರಿಲೀಸ್ ಬಗ್ಗೆ ಹೊಸ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಡಸ್ಟ್ರಿ ಟ್ರ್ಯಾಕ್ಟರ್ ಲಕ್ಷ್ಮೀಕಾಂತ್ ಅವರ ಇತ್ತೀಚಿನ ಪೋಸ್ಟ್ ಪ್ರಕಾರ ಹಿಂದೆ ಟ್ವಿಟರ್ ಅಂದ್ರೆ ಕೂಲಿ ತಯಾರಕರು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಡಿಜಿಟಲ್ ಪ್ರೀಮಿಯರ್ ನೋಡ್ತಿದ್ದಾರೆ ಅಂತ ವರದಿಯಾಗಿದೆ. ಸಿನಿಮಾ 8 ವಾರಗಳ ವ್ಯಾಪಕ ಪ್ರದರ್ಶನವನ್ನ ಪೂರ್ಣಗೊಳಿಸಿದ ನಂತರವೂ ಸ್ಕ್ರೀನಿಂಗ್ ಬಿಡುಗಡೆಯನ್ನ ಯೋಜಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದರ ಬಾಕ್ಸ್ ಆಫೀಸ್ ಸಾಮರ್ಥ್ಯದ ಮೇಲಿನ ವಿಶ್ವಾಸವನ್ನ ಒತ್ತಿ ಹೇಳುತ್ತೆ. ಅಮೆಜಾನ್ ಪ್ರೈಮ್ ಅನ್ನ ಅಧಿಕೃತ ಡಿಜಿಟಲ್ ಪಾಲುದಾರರು ಅಂತ ಗುರುತಿಸಲಾಗಿದ್ರೂ ನಿರ್ಮಾಣ ತಂಡವು ಇನ್ನೂ ಯಾವುದೇ ಔಪಚಾರಿಕ ದೃಢೀಕರಣವನ್ನ ನೀಡಿಲ್ಲ. ನಿರ್ದೇಶಕ ಲೋಕೇಶ್ ಕನಕರಾಜ್ ಇತ್ತೀಚೆಗೆ ಕೂಲಿ ಹೇಗೆ ರೂಪುಗೊಂಡಿತ್ತು ಅನ್ನೋದರ ಕುರಿತು ಒಳನೋಟಗಳನ್ನು ಹಂಚಿಕೊಂಡಿದ್ರು. ವಿಶೇಷವಾಗಿ ರಜನಿಕಾಂತ್ ಈ ಚಿತ್ರಕ್ಕೆ ಬಂದ ಕ್ಷಣ ದಿ ಹಾಲಿವುಡ್ ರಿಪೋರ್ಟರ್ ಜೊತೆ ಮಾತನಾಡಿದ ಲೋಕೇಶ್, ನಟ ರಜನಿ ಕತೆ ನಿರೂಪಣೆಯ ಮಧ್ಯದಲ್ಲೇ ಈ ಯೋಜನೆಗೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಬಹಿರಂಗಪಡಿಸಿದ್ರು. ಅವರು ಹೌದು ಅಂತ ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮೊದಲ ಅರ್ಧವನ್ನ ಮಾತ್ರ ಹೇಳಿದ್ದೆ. ಅವರು ಆಸಕ್ತಿಯನ್ನ ಹೊಂದಿದ್ದಾರೆ ಅಂತ ಕೇಳುವುದಕ್ಕೆ ಮಧ್ಯಂತರ ಬ್ಲಾಗ್ನಲ್ಲಿ ನಿಲ್ಲಿಸಿದೆ ಅಂತ ಲೋಕೇಶ್ ಹೇಳಿದ್ರು. ಅವರು ತಕ್ಷಣಕ್ಕೆ ಹೌದು ಅಂತ ಹೇಳಿದ್ರು. ನಾನಿನ್ನೂ ಕೂಡ ದ್ವಿತೀಯಾರ್ಧವನ್ನ ಬರೆದಿಲ್ಲ. ನಾನು 1-2 ತಿಂಗಳ ನಂತರ ಸಂಪೂರ್ಣ ಸ್ಕ್ರಿಪ್ಟ್ನೊಂದಿಗೆ ಹಿಂತಿರುಗ್ತೀನಿ ಅಂತ ಹೇಳಿ ಹೊರಟು ಹೋದ್ರಂತೆ. ಆದ್ರೂ ಕೂಡ ನನಗೆ ಕತೆ ಇಷ್ಟ ಆಯ್ತು ಅಂತ ಹೇಳಿದ್ರಂತೆ. ಇನ್ನ ಲೆಟರ್ ಬಾಕ್ಸ್ ಪ್ರಕಾರ ಕೂಲಿ ಮಾಫಿಯಾ ಸಿಂಡಿಕೇಟ್ನ ಅಸಾಧಾರಣ ನಾಯಕನಾಗಿದ್ದ ದೇವಾ ರಜನಿಕಾಂತ್ ನಿರ್ವಹಿಸಿದ ಕತೆ ತೋರಿಸುತ್ತೆ ಎನ್ನಲಾಗ್ತಾ ಇದೆ. ಅವನ ಸಾಮ್ರಾಜ್ಯ ಕುಸಿದ ವರ್ಷಗಳ ನಂತರ ದೇವಾ ತನ್ನ ಹಳೆಯ ತಂಡದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದಕ್ಕೆ ಒಂದು ನಿಗೂಢ ಮಾರ್ಗವನ್ನ ಕಂಡುಕೊಳ್ತಾನೆ ಎನ್ನಲಾಗ್ತಿದೆ. ಚಿತ್ರದ ಥಿಯೇಟ್ರಿಕಲ್ ಬಿಡುಗಡೆ ಮತ್ತು ಅದರ OTT ಡೀಲ್ ಎರಡರ ಸುತ್ತಲೂ ಉತ್ಸಾಹ ಹೆಚ್ಚಾಗ್ತಾ ಇರುವ ಕೂಲಿ ಮತ್ತೊಂದು ಬ್ಲಾಕ್ ಬಾಸ್ಟರ್ ಅಂತಿದ್ದಾರೆ ನಟನ ಅಭಿಮಾನಿಗಳು. ಇದಾಗಿತ್ತು ಇವರಿಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು.